ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಸ್ಟ್ರಾಬೆರಿ ಕೇಕ್ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಜಾಮು ಮತ್ತು ಚಪಾತಿಗೂ ಸ್ಪ್ರೆಡ್ ಮಾಡ್ಕೊಳ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಸಿಹಿಯಾಗಿರುತ್ತಲ್ಲ ಜಾಮು, ಅದಕ್ಕೆ ತುಂಬ ಇಷ್ಟ ಆಗುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ಮನೇಲಿ ನಾವು ಮಾಡಿಕೊಟ್ರೆ, ಆಚೆ ನಾವು ತಂದರೆ ಪ್ರಿಸರ್ವೇಟಿವ್ಗೆ ಏನೇನು ಹಾಕಿರ್ತಾರೋ ಅದು ಗೊತ್ತಿಲ್ವಲ್ಲ, ಅದಕ್ಕೆ ನಾವು ಮನೆಯಲ್ಲಿ ಈ ಥರ ಮಾಡಿಕೊಡ್ಬೋದು ಮಕ್ಕಳಿಗೆ. ಇದು ಬ್ಲೇಡ್ ಚಾಕು ಎಷ್ಟು ಶಾರ್ಪಾಗಿದೆ ಅಂದರೆ ಅಷ್ಟು ಶಾರ್ಪಾಗಿದೆ, ಚೆನ್ನಾಗಿ ಕಟ್ ಆಗ್ತಾಯಿದೆ. ನಾನು ಈ ಸ್ಟ್ರಾಬೆರೀಸ್ ಎಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಮತ್ತು ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿ ತಗೊಂಡಿದ್ದೀನಿ. ಕಡಾಯಿಗೆ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಆ ಸ್ಟ್ರಾಬೆರೀಸ್ ಎಲ್ಲ ಹಾಕ್ಕೊಂಬಿಡೋಣ. ಇದು 2 ಬಾಕ್ಸ್ ಸ್ಟ್ರಾಬೆರಿ ನಾನೀಗ ಕಡಾಯಿಗೆ ಹಾಕ್ಕೊಂಡಿದ್ದೀನಿ. ಇದು ಮತ್ತು ನಾನು ತುರಿಯೋ ಮಣಿ ತೊಗೊಂಡಿದ್ದೀನಿ. ಒಂದು ಆರೆಂಜ್ ತಗೊಂಡು ಅದು ಸಿಪ್ಪೆ ಮಾತ್ರ ತುರ್ಕೋಬೇಕು. ಬರೀ ಸಿಪ್ಪೆ ಮಾತ್ರ ಆ ಕಡೆ ಈ ಕಡೆ ಎಲ್ಲ ತಿರುಗಿಸಿ ಎಲ್ಲ ನಾನು ತುರಿದಿದ್ದೀನಿ. ನೋಡಿ ಈ ಥರ. ಇದು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ 4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಏನು ಜಾಸ್ತಿ ಹಾಕೋದು ಬೇಡ, 4 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಮತ್ತು ಇದಕ್ಕೆ ಅರ್ಧ ನಿಂಬೆಹಣ್ಣಷ್ಟು ನಾನು ಹಿಂಡ್ಕೊಳ್ತಾ ಇದ್ದೀನಿ. ಹಿಂಡಿ ಎಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ಟವ್ ಅಂಟಿಸಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಲಿಡ್ ಮುಚ್ಚಿ ಇಟ್ಬಿಡ್ತೀನಿ ಒಂದು 5 ನಿಮಿಷ. ನೀರೇನು ಹಾಕೋದು ಬೇಡ, ಅದರಲ್ಲೇ ನೀರು ಇರುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನುಣ್ಣಗೆ. ಆ ಸ್ಟ್ರಾಬೆರೀಸ್ ಎಲ್ಲ ಸ್ವಲ್ಪ ನುಣ್ಣಗಾಗಬೇಕು. ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇರಿ ಸ್ಪೂನಲ್ಲಿ ಅಷ್ಟೇ. ನಾನೊಂದು ಚಿಕ್ಕ ಸ್ಪೂನಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ಸ್ಟ್ರಾಬೆರಿ ಸೋಳೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ತುಂಬಾ ಸ್ಮ್ಯಾಶ್ ಮಾಡಿಬಿಡಿ, ಸ್ವಲ್ಪ ಹಾಗಾಗೆ ಇರಲಿ, ಚೆನ್ನಾಗಿರುತ್ತೆ. ಈಗ ಕಾರ್ನ್ಫ್ಲೋರ್ ಏನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ, 1 ಸ್ಪೂನಷ್ಟು ನೀರು ಹಾಕ್ಕೊಂಡು ಸಾಕು. ಒಂದು ಚಿಕ್ಕ ಸ್ಪೂನ್ 2 ಸ್ಪೂನ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಅಂತ ಅಷ್ಟೇ. ಹಾಕಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಲಿಡ್ ಮುಚ್ಚಿಬಿಡಿ ಅಷ್ಟೇ. ಇದಾಗಿದೆ. ಈಗ ನಾನು ತೆಗೆದ್ಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ. ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಬಿಟ್ರೆ ಒಂದು 6 ತಿಂಗಳು ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಈ ಕೇಕ್ ಸ್ಪ್ರೆಡ್ಗೂ ಆಗುತ್ತೆ ಮತ್ತು ಮಕ್ಕಳಿಗೆ ಬ್ರೆಡ್ಡು ಮತ್ತು ಚಪಾತಿಗೂ ಕೂಡ ನಾವು ಸ್ಪ್ರೆಡ್ ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಇವಾಗ ಚೆನ್ನಾಗಿ ಸಿಗ್ತಾಯಿದೆ ಸ್ಟ್ರಾಬೆರೀಸು. ನಿಮಗೆ ಈ ಸ್ಟ್ರಾಬೆರಿ ಕೇಕ್ ಫಿಲ್ಲಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ಈ ಥರ ಒಂದು ಗಾಜಿನ ಬಾಟ್ಲಿಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ನಾವು ಇಟ್ಕೊಳ್ಬೋದು. ಮನೇಲಿ ಈಸಿಯಾಗಿ ನಾವು ಸ್ಟ್ರಾಬೆರಿ ಜಾಮ್ ಫಿಲ್ಲಿಂಗ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.